ತುಂಬ ಜನ ನಮಗೆ ಸ್ಪೆಲ್ಲಿಂಗ್ ಬರೆಯೋಕ್ಕೆ ಕಷ್ಟ ಆಗ್ತಿದೆ, ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗೋಸ್ಕರ ಏನಾದರೂ ರೂಲ್ಸ್ ಇದೆಯಾ, ದಯವಿಟ್ಟು ಅದಕ್ಕೋಸ್ಕರ ಒಂದು ಕ್ಲಾಸ್ ಮಾಡಿ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾ ಇದ್ದಾರೆ. ಸೊ ಇವತ್ತು ಐ ಹ್ಯಾವ್ ಕಮ್ ಅಪ್ ವಿತ್ 7 ಕೋರ್ ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್. ವೆಲ್ಕಮ್ ಬ್ಯಾಕ್ ಟು ಫಾರ್ ಇಂಗ್ಲೀಷ್. ನಾನು ನಂದಾದೀಪ. ಬನ್ನಿ, ಇವತ್ತು ಇಂಗ್ಲೀಷಲ್ಲಿ ಸ್ಪೆಲ್ಲಿಂಗ್ ಬರೆಯೋಕ್ಕೆ ಅಂತ ಕೆಲವೊಂದಿಷ್ಟು ರೂಲ್ಸ್ ಇದ್ದಾವೆ. ಯಾವ ಯಾವ ರೂಲ್ಸ್ಗಳು ಅಂತ ಹೇಳಿ ಇವತ್ತಿನ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಎಸ್, ತಡ ಮಾಡೋದು ಬೇಡ, ಹಂಗಿದ್ರೆ ಶುರು ಮಾಡೋಣ ಇವತ್ತಿನ ವಿಡಿಯೋ. 7 ಕೋರ್ ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್. ಸೊ 7 ಕೋರ್ ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್ ಅಂದರೆ ಏನು? ನಮಗೆ ಈ 7 ಬೇಸಿಕ್ ಪ್ಯಾಟರ್ನ್ಸು ಗೊತ್ತಿದ್ದರೆ ಸ್ಪೆಲ್ಲಿಂಗ್ ಬರೆಯೋಕ್ಕೆ ಕಷ್ಟ ಆಗಲ್ಲ. ಯಾಕೆ ಇಲ್ಲಿ ಇದೇ ಅಕ್ಷರನ ಬರೀಬೇಕು, ಇದೇ ಸ್ಪೆಲ್ಲಿಂಗ್ ಹೀಗೆ ಯಾಕೆ ಉಚ್ಚಾರ ಆಗುತ್ತೆ ಅನ್ನೋದು ಒಂದು ಕನ್ಫ್ಯೂಷನ್ ಕ್ಲಿಯರ್ ಆಗುತ್ತೆ. ಬನ್ನಿ, ಹಾಗಿದ್ರೆ ಯಾವುದು ಇವತ್ತಿನ ಬೇಸಿಕ್ 7 ಕೋರ್ ಸ್ಪೆಲ್ಲಿಂಗ್ ಪ್ಯಾಟರ್ನ್ಸ್ ಅಂತ ನೋಡೋಣ. ಎಸ್, ಫಸ್ಟ್ ಪ್ಯಾಟರ್ನ್ ಬಂದ್ಬಿಟ್ಟು CVC ಪ್ಯಾಟರ್ನ್ ಅಂತ ಹೇಳ್ತೀವಿ. ಇಲ್ಲಿ CVC ಅಂತಂದರೆ ಕಾನ್ಸನಂಟ್ ವವಲ್ ಕಾನ್ಸನಂಟ್ ಅಂತ ಅರ್ಥ. ಅಂದರೆ ಒಂದು ಸ್ಪೆಲ್ಲಿಂಗಲ್ಲಿ ಫಸ್ಟ್ ಒಂದು ಕಾನ್ಸನೆಂಟ್ ಬರುತ್ತೆ, ವೋಲ್ ಬರುತ್ತೆ, ಆಮೇಲೆ ಮತ್ತೊಂದು ಕಾನ್ಸನೆಂಟ್ ಬರುತ್ತೆ. ಈ ಥರ ಆ ಒಂದು ಗ್ರೂಪ್ ಫಾರ್ಮ್ ಆಗುತ್ತೆ. ಯಾವ ಥರ ವರ್ಡ್ಸ್ ಅವು ಅಂತ ನೋಡೋಣ. ಸೊ ಕ್ಯಾಟ್, ಡಾಗ್, ಪೆನ್, ಕಪ್, ಹ್ಯಾಟ್, ಮ್ಯಾಪ್, ಬೆಡ್, ಪಿಗ್, ರನ್, ಸನ್. ನೋಡಿ, ಎಲ್ಲ ಸ್ಪೆಲ್ಲಿಂಗ್ಸ್ಗಳನ್ನು ನೀವು ಅಬ್ಸರ್ವ್ ಮಾಡಿ. ಇಲ್ಲೇನು ಬರುತ್ತೆ, ಸಿ ಅನ್ನೋದು ವ್ಯಂಜನ, ಟಿ ಅನ್ನೋದು ಕೂಡ ವ್ಯಂಜನ, ಎ ಅನ್ನೋದು ಸ್ವರ. ಅದನ್ನು ನಾವು ಇಂಗ್ಲೀಷಲ್ಲಿ ಕಾನ್ಸನೆಂಟ್ ವವಲ್ ಕಾನ್ಸನೆಂಟ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಸೊ ಈ ಎಲ್ಲ ಶಬ್ದಗಳು ಯಾವ ಥರ ಬರೀಲಾಗುತ್ತೆ ಅಂದರೆ, ಕ್ಯಾಟನ್ನು ಬರಿಬೇಕು ಅಂದರೆ ಸಿ ಅನ್ನೋ ಕಾನ್ಸನೆಂಟಿಂದ ಸ್ಟಾರ್ಟ್ ಮಾಡಿ ಅದಕ್ಕೆ ಒಂದು ಎ ಅನ್ನು ತಗೊಂಡು ಅದ್ರ ಪಕ್ಕ ಮತ್ತೊಂದು ಕಾನ್ಸನೆಂಟನ್ನು ತೊಗೊಂಡು ಬಂದಿದ್ದಾರೆ ಅಲ್ವಾ. ಸೊ ಈ ಎಲ್ಲ ಶಬ್ದಗಳು ಒಂದು ಪ್ಯಾಟರ್ನನ್ನು ಫಾಲೋ ಮಾಡ್ತಾ ಇದ್ದಾವೆ. ಸೊ ಅದನ್ನು ನಾವು ಓದೋವಾಗಲೂ ಅದು ಯಾವ ಥರ ಕೇಳಿಸುತ್ತೆ ಅಂತ ಅಬ್ಸರ್ವ್ ಮಾಡಿ. ಒನ್ಸ್ ಅಗೇನ್ ಐ ವಿಲ್ ರೀಡ್ ಇಟ್ ಫಾರ್ ಯು. ಕ್ಯಾಟ್, ಡಾಗ್, ಪೆನ್, ಕಪ್, ಹ್ಯಾಟ್, ಮ್ಯಾಪ್, ಬೆಡ್, ಪಿಗ್, ಸನ್, ರನ್ ಅಲ್ವಾ. ಸೊ ನಾವು ಇದನ್ನು ಹೇಳುವಾಗ ಲಾಸ್ಟಲ್ಲಿ ಒಂದು ಶಬ್ದವನ್ನು ಕಟ್ ಮಾಡ್ತಾ ಇದ್ದೀವಿ. ಕ್ಯಾಟ್ ಅಂದಾಗ ಟ ಅಷ್ಟೇ ಅಂತ ಇದ್ದೀವಿ. ಡಾಗ್ ಅಂದಾಗ ಗ ಡಾಗ್ ಅಂತ ಇದ್ದೀವಿ. ಸೊ ಅಲ್ಲಿ ಪಕ್ಕ ಬೇರೆ ಯಾವುದೇ ಲೆಟರ್ ಕಂಟಿನ್ಯೂ ಆಗ್ತಾ ಇಲ್ಲ, ಅಬ್ರಪ್ಟ್ ಆಗಿ ಬರೀ ಕಾನ್ಸನೆಂಟ್ಗೆ ಅದು ಸ್ಟಾಪ್ ಆಗ್ತಾ ಇದೆ ಅಲ್ವಾ. ಹಾಗಿದ್ರೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾವ ಥರ ಇರುತ್ತೆ. ಸೊ ಕಾನ್ಸನೆಂಟ್ ವವಲ್ ಕಾನ್ಸನೆಂಟ್ ಬಂತು, ಓಕೆ. ಈ ಥರ ಒಂದಿಷ್ಟು ವರ್ಡ್ಸ್ಗಳಿದ್ದಾವೆ. ಕಂಪ್ಲೀಟ್ಲಿ ಇವಕ್ಕೆ ಒಂದು CVC ಫ್ಯಾಮಿಲಿ ಅಂತ ಕರಿತೀವಿ ನಾವು. ನೀವು ಯಾವತ್ತಾದರೂ ಒಂದು ಸ್ಪೆಲ್ಲಿಂಗ್ ಬರೀಬೇಕಾದ್ರೆ ಅಬ್ಸರ್ವ್ ಮಾಡಬೇಕು. ಮಿಡಲಲ್ಲಿ ವವಲ್ ಬಂದಿರುತ್ತೆ, ವವಲ್ ಜೊತೆಗೆ ಅಕ್ಕಪಕ್ಕ ಕಾನ್ಸನೆಂಟ್ ಕುಂತಿರುತ್ತೆ. ಸೊ ಹಿಂಗಿದೆ ಈ ಪ್ಯಾಟರ್ನ್ ಅಂದಮೇಲೆ ಇದಕ್ಕೆ ವ್ಯತಿರಿಕ್ತವಾಗಿ ಯಾವ ಥರ ಪ್ಯಾಟರ್ನ್ ಇದೆ ನೋಡೋಣ. ನೋಡಿ, ನೆಕ್ಸ್ಟ್ ಪ್ಯಾಟರ್ನ್ ಹೆಂಗಿದೆ ಅಂದರೆ CVC ಜೊತೆಗೆ ಇ ಆ್ಯಡ್ ಆಗುತ್ತೆ. ಯಾವ ರೀತಿ ಆ್ಯಡ್ ಆಗುತ್ತೆ ಅದು? ಕೇಕ್, ಮೇಕ್, ಹೋಪ್, ರೈಡ್, ನೇಮ್. ಸೊ ನಾವಿಲ್ಲಿ ಪೆನ್, ಕ್ಯಾಟ್ ಅಂತ ಓದಿದಾಗ ಕ್ಯಾಟ್, ಪೆನ್, ಸನ್, ರನ್ ಅಂತ ಓದಿದಾಗ ಇಲ್ಲಿ ಕ್ಯಾಟ್ ಅನ್ನೋದನ್ನ ಶಾರ್ಟ್ ಆಗಿ ನಾವು ಅಂದು ಮುಗಿಸ್ತೀವಿ. ನಾವಿಲ್ಲಿ ಕೇಕ್ ಅಂತೀವಿ, ಮೇಕ್ ಅಂತೀವಿ, ಹೋಮ್ ಅಂತೀವಿ, ಕ್ಯೂಬ್, ಬೈಟ್ ಅಂತೀವಿ. ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಕೂಡ ಏನಾಗಿದೆ, ಕೇಕ್ ಅಂತ ಬರೆಯುವಾಗ CAK. ಇಲ್ಲಿ ಕೂಡ ಏನಿದೆ, ಸಿ ಕಾನ್ಸನೆಂಟ್, ಇಲ್ಲಿ ಓವಲ್, ಇಲ್ಲಿ ಕಾನ್ಸನೆಂಟ್ ಇದೆ. ಬಟ್ ಇಲ್ಲಿ ಇ ಇಲ್ಲದೆ ಹೋಗಿದ್ರೆ ನಾವು ಇದನ್ನು ಹೆಂಗೆ ಪ್ರೊನೌನ್ಸ್ ಮಾಡ್ತಿದ್ವಿ? ಕ್ಯಾಕ್, ಕ್ಯಾಕ್ ಅಲ್ವಾ. ಜಸ್ಟ್ ಬಿಕಾಸ್ ಇಂಗ್ಲೀಷಲ್ಲಿ ಇಲ್ಲಿ ಇ ಅನ್ನು ಆ್ಯಡ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಇದರ ಪ್ರೊನೌನ್ಸಿಯೇಷನ್ ಕೀ ಅಂದರೆ ನಾವು ಕನ್ನಡದಲ್ಲಿ ಏನು ದೀರ್ಘ ಹಾಕ್ತೀವಲ್ಲ, ಕೇಕ್, ಕೇಕ್, ಕೇಕನ್ನು ನಾವು ಹೀಗೆ ಬರಿತೀವಿ ತಾನೆ ದೀರ್ಘ ಜೊತೆಗೆ. ಬಟ್ ಇಲ್ಲಿ ದೀರ್ಘ ಇಲ್ಲದೆ ಬರೆದ್ರೆ ಏನಾಗುತ್ತೆ, ಕೆಕ್, ಕೆಕ್ ಆಗುತ್ತೆ, ಶಾರ್ಟ್ ಸೌಂಡ್ ಬರುತ್ತೆ. ಸೊ ದೀರ್ಘ ಅನ್ನೋದೇ ಯಾವುದಕ್ಕೆ, ನಾವು ವಾಯ್ಸನ್ನು ಎಳೆದು ಹೇಳಬೇಕು ಅನ್ನೋದಕ್ಕೆ ಅಲ್ವಾ. ಸೊ ಅದೇ ಥರ ಕನ್ನಡದಲ್ಲಿ ನಾವು ಈ ದೀರ್ಘವನ್ನು ಏನು ಕೊಡ್ತೀವಿ, ನೀವು ಅದೇ ಥರ ಈ ಅನ್ನು ಈ ದೀರ್ಘ ಥರ ಅನ್ಕೋಬಹುದು ಅಲ್ವಾ. ಸೊ CAK ಅಷ್ಟೇ ಬರೆದಾಗ ಅದು ಕ್ಯಾಕ್ ಆಗ್ತಿತ್ತು. ಅದನ್ನು ಕೇಕ್ ಮಾಡಬೇಕು ಅಂದರೆ ಅಲ್ಲಿ ಇ ಅನ್ನು ಆ್ಯಡ್ ಮಾಡ್ತಾರೆ, ಆ ಕಾರಣಕ್ಕೆ ಅದು ಕೇಕ್ ಆಗುತ್ತೆ. ಅದೇ ಥರ ಮೇಕ್ ಅಂತ ಬರೆದಾಗ ಜಸ್ಟ್ MAK ಇದ್ದರೆ ಮ್ಯಾಕ್ ಆಗಿರೋದು. ಸೊ ಇದನ್ನು ಮೇಕ್ ಮಾಡಬೇಕು ಅನ್ನೋ ಕಾರಣಕ್ಕೆ ಅಲ್ಲಿ ಇ ಆ್ಯಡ್ ಆಗುತ್ತೆ. ಸೊ ಈ ಥರ ಸ್ಪೆಲ್ಲಿಂಗನ್ನು ಅಲ್ಲಿ ಒಂದು ಅಕ್ಷರ ಇಟ್ಟಿದ್ದಾರೆ ಅಂದರೆ ಅದಕ್ಕೆ ಒಂದು ಉದ್ದೇಶ ಇರುತ್ತೆ. ಅದೇ ಥರನೇ ನಾವು ಅದನ್ನು ಸ್ಪೆಲ್ ಮಾಡಬೇಕಾಗತ್ತೆ, ಪ್ರೊನೌನ್ಸ್ ಮಾಡಬೇಕಾಗತ್ತೆ, ಓಕೆನಾ. ಸೊ ಬರೀ CVC ಇದ್ದಾಗ ವರ್ಡ್ ಹೇಗೆ ಉಚ್ಚಾರ ಆಗುತ್ತೆ,
CVC ಜೊತೆಗೆ ಇ ಇದ್ದಾಗ ಯಾವ ರೀತಿ ಉಚ್ಚಾರ ಆಗುತ್ತೆ ಅಂತ ನಿಮಗೆ ಒಂದು ಐಡಿಯಾ ಬಂದಿರಬೇಕು. ಸೊ ನೆಕ್ಸ್ಟ್ ಟೈಮ್ ನೀವು ಈ ಥರ ವರ್ಡ್ಸ್ಗಳನ್ನು ಬರೆದಾಗ ನಿಮಗೆ ಗೊತ್ತಾಗುತ್ತೆ ಯಾಕೆ ಇಲ್ಲಿ ಪಕ್ಕ ಇ ಬರ್ತಾ ಇದೆ ಅಂತ. ಸೊ ಲೆಟ್ ಅಸ್ ಸಿ ಸಮ್ ಅದರ್ ವರ್ಡ್ಸ್. ಕೇಕ್, ಮೇಕ್ ಜೊತೆಗೆ ಹೋಪ್. ಹೋಪ್ ಅಂತೀವಿ. ಇದನ್ನೇ ನಾವು ಹೋಪ್ HOP ಅಷ್ಟೇ ಬರೆದ್ರೆ ಹಾಪ್ ಆಗುತ್ತೆ. ಹಾಪ್ ಅಂದರೆ ನೆಗೆಯೋದು. ಇವಾಗ ಕಾಂಗ್ರೂ ನೆಗೆಯುತ್ತಲ್ಲ, ಸೊ ಅದನ್ನು ಹಾಪಿಂಗ್ ಅಂತಾರೆ, ಹಾಪ್ ಅಂತಾರೆ. ಒಂದು ಜಾಗದಿಂದ ಇನ್ನೊಂದು ಪಾಯಿಂಟ್ಗೆ ಟಕ್ ಅಂತ ನೆಗೆಯೋದನ್ನು ಹಾಪ್ ಅಂತಾರೆ. ಸೊ ಅದೇ ಹಾಪನ್ನು ನಾವು ಹೋಪ್ ಮಾಡಬೇಕಂದ್ರೆ ಇಲ್ಲಿ ಇ ಬರುತ್ತೆ. ಓಕೆನಾ? ಸೊ ಹೋಪ್ ಆಗಬೇಕು ಅಂತ. ಸೊ ಅದೇ ಥರ ರೈಡ್, ಅದನ್ನೇ ನಾವು RID ಬರೆದ್ರೆ ರಿಡ್ ಆಗುತ್ತೆ. ಅಲ್ಲಿ ಇ ಅನ್ನು ಆ್ಯಡ್ ಮಾಡಿದರೆ ಅದು ರೈಡ್ ಆಗುತ್ತೆ. ಸಿಮಿಲರ್ಲಿ ನ್ಯಾಮ್ ಇದ್ದಿದ್ದು ಇ ಹಾಕಿದಾಗ ನೇಮ್ ಆಗುತ್ತೆ. ಹಾಮ್ ಅಂತ ಅಂದರೆ ಅದನ್ನು ಇ ಹಾಕಿದಾಗ ಹೋಮ್ ಆಗುತ್ತೆ. CUB ಇದ್ದಿದ್ದು ಕಬ್ ಅಂತೀವಿ. ಕಬ್ ಅಂದರೆ ಹುಲಿಯ ಪುಟ್ಟ ಮರಿ ಇರುತ್ತಲ್ಲ, ಅದಕ್ಕೆ ಕಬ್ ಅಂತ ಕರಿತೀವಿ. ಸೊ ಇದನ್ನು ಕ್ಯೂಬ್ ಆಗುತ್ತೆ. BIT ಅಷ್ಟೇ ಬರೆದ್ರೆ ಏನಾಗುತ್ತೆ ಇಲ್ಲಿ ಬಿಟ್ ಆಗುತ್ತೆ. ಸ್ನೇಕ್ ಬಿಟ್ ಮೀ ಅಂದರೆ ಬಿಟ್ ಅಂದರೆ ಕಡಿಯೋದು. ಓಕೆ, ಅದನ್ನೇ ನಾವು ಬೈಟ್ ಅಂತ ಹೇಳಬೇಕಾದ್ರೆ BITE ಅನ್ನು ಆ್ಯಡ್ ಮಾಡ್ತೀವಿ. ಸಿಮಿಲರ್ಲಿ ನಾಟ್ ಅಂದರೆ ಇಲ್ಲ, ನೋ ಅನ್ನಂಗೆ. ಸೊ ನಾಟ್ ಹೋಗಿ ನೋಟ್ ಆಗಬೇಕು ಅಂದರೆ ಅಲ್ಲಿ ಇ ಬರಬೇಕು. ಅದೇ ಥರ ಕಟ್ ಹೋಗಿ ಕ್ಯೂಟ್ ಆಗಬೇಕು ಅಂದರೆ ಅಲ್ಲಿ ಇ ಬರಬೇಕು. ಸೊ ಈ ಥರ ನಮಗೆ ಒಂದು ಮ್ಯಾಜಿಕ್ ಇ ಅಂತ ನಾವು ಇದನ್ನು ಕರಿಬೋದು. CVC ಜೊತೆಗೆ ಸಿಮಿಲರ್, ಫಸ್ಟ್ ಪ್ಯಾಟರ್ನ್ಗೆ ಸಿಮಿಲರ್ ಆಗಿ CVCನೇ ಇರುತ್ತೆ. ಅದ್ರ ಪಕ್ಕಕ್ಕೆ ಮತ್ತೊಂದು ಇ ಆ್ಯಡ್ ಆದಾಗ ಈ ಸ್ಪೆಲ್ಲಿಂಗ್, ಈ ಪ್ರೊನೌನ್ಸಿಯೇಷನ್ ಈ ಥರ ಬದಲಾಗುತ್ತೆ. ಓಕೆನಾ? ಸೊ ಹೋಪ್ ಇದು CVC ಆ್ಯಂಡ್ CVCE ಎರಡು ಪ್ಯಾಟರ್ನ್ಗಳು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ದ್ಯಾಟ್ ನೆಕ್ಸ್ಟ್ ಟೈಮ್ ನೀವು ಬರೆಯೋಕ್ಕೆ ಟ್ರೈ ಮಾಡಿದಾಗ ಯು ವಿಲ್ ಗೆಟ್ ಟು ನೋ ಯಾವ ರೀತಿ ಅದು ಚೇಂಜ್ ಆಗುತ್ತೆ ಅಂತ ಹೇಳಿ. ಓಕೆನಾ? ರೈಟ್. ಸೊ ಸಿ ಹಿಯರ್ ಆರ್ ಸಮ್ ಮೋರ್ ಎಕ್ಸಾಂಪಲ್ಸ್. ನಾನು ಹೇಳಿದ ಥರ ಕ್ಯಾಪ್ ಇದ್ದಿದ್ದು ಇ ಆ್ಯಡ್ ಮಾಡಿದಾಗ ಕೇಪ್ ಆಗುತ್ತೆ. ಕಿಟ್ ಕೈಟ್ ಆಗುತ್ತೆ. ಹೋಪ್ ಆಗುತ್ತೆ. ರೈಟ್. ಅದೇ ಥರ ನಮ್ಮ ಒಂದು ಥರ್ಡ್ ಕೋರ್ ಪ್ಯಾಟರ್ನನ್ನು ನಾವು ನೋಡಬೇಕು ಅಂದರೆ ವೋವಲ್ ಟೀಮ್ಸ್ ಅಂತ ಕರಿತೀವಿ ನಾವು. ಟೀಮ್ಸ್ ಅಂದರೆ ಹೇಗೆ? ಸೊ ಒಂದು ಶಬ್ದದಲ್ಲಿ ಎರಡು ವವಲ್ಗಳು ಬೆಸ್ಟ್ ಫ್ರೆಂಡ್ಸ್ ಥರ ಒಂದೇ ಕಡೆ ಕೂತ್ಕೊಂಡು ಒಂದು ಸೌಂಡನ್ನು ಕ್ರಿಯೇಟ್ ಮಾಡ್ತವೆ. ಅವುಗಳಿಗೆ ನಾವು ವವಲ್ ಟೀಮ್ ಅಂತ ಕರಿತೀವಿ. ಯಾವುದಕ್ಕೆ ಟೀಮ್ ಅಂತೀವಿ ಅಂದರೆ ಈ ರೇನ್ ಅನ್ನುವಂಥ ಶಬ್ದದಲ್ಲಿ ಎ ಮತ್ತು ಐ ಎರಡು ಸ್ವರಗಳು, ಎರಡು ವವಲ್ಗಳು ಒಟ್ಟಿಗೆ ಕೂತ್ಕೊಳ್ತವೆ. ಒಟ್ಟಿಗೆ ಕೂತ್ಕೊಂಡು ರೇನ್ ಅನ್ನುವಂತಹ ಶಬ್ದ, ಇದು ರೇನ್ ಅಲ್ಲ, ಇದು ಬರೀ ರೇನ್ ಅಲ್ಲ, ರೇ ಜೊತೆಗೆ ಆ್ಯಡ್ ಆಗಿ ಬರುವಂಥದ್ದು. ರಿಯನ್ ಅಲ್ಲ, ಬಟ್ ಇದನ್ನ ನಾವು ಕರೆಯುವಾಗ ಈ ಥರ ಹೇಳ್ತೀವಿ, ಬಟ್ ಇಟ್ ಈಸ್ ರೇನ್. ಅದ್ರ ಜೊತೆಗೆ ಒಂದು ಸಣ್ಣ ಉಚ್ಚಾರ ಕೂಡ ಇರುತ್ತೆ ಅಲ್ಲಿ. ಓಕೆನಾ? ಸೊ ರೇನ್ ಅನ್ನೋದಕ್ಕೂ ಜಸ್ಟ್ ರೇನ್ ಅನ್ನೋದಕ್ಕೂ ರೇಯನ್ ಅನ್ನೋದಕ್ಕೂ ಇನ್ ಬಿಟ್ವೀನ್ ಇರುತ್ತೆ. ಅದು ರೇನ್ ಅಂತೀವಿ. ಓಕೆ, ಅದನ್ನು ನಾವು ರೈನ್ ಅಂತಲೂ ಬರೆಯೋಕ್ಕಾಗಲ್ಲ ಕನ್ನಡದಲ್ಲಿ. ಸೊ ದಟ್ ಈಸ್ ಅ ವರ್ಡ್ ನಮಗೆ ಈ ಐ ಅನ್ನೋದು ಕೊಡುತ್ತೆ. ರೈನ್ ಅಂದರೆ ಐ ಕೂಡ ಅಲ್ಲ, ಬಟ್ ಒಂದು ವಿಚಿತ್ರವಾದ ಒಂದು ಎ ಅನ್ನುವಂಥ ಉಚ್ಚಾರ ಬರುತ್ತೆ. ಅಂದರೆ ಹೆಂಗಂದರೆ ಎ ಬರೋದು ಬರೆದಾಗ ಅಂತ ಬರುತ್ತಲ್ಲ, ಅಂತ ರೈನ್. ಓಕೆ, ಆ ಉಚ್ಚಾರವನ್ನು ಈ ಎರಡು ವವಲ್ಗಳು ಒಟ್ಟಿಗೆ ಕೂತ್ಕೊಂಡು ಆ ಸೌಂಡನ್ನು ನಮಗೆ ಕೊಡುತ್ತೆ. ಸೊ ಆ ಥರ ಕೆಲವೊಂದಿಷ್ಟು ಎರಡು ವವಲ್ಗಳು ಕೂತ್ಕೊಂಡು ಕೆಲವೊಂದಿಷ್ಟು ಯುನೀಕ್ ಸೌಂಡ್ಗಳನ್ನು ತೊಗೊಂಡು ಬರ್ತವೆ ಇಂಗ್ಲೀಷಲ್ಲಿ. ಅವುಗಳಿಗೆ ನಾವು ವವಲ್ ಟೀಮ್ ಅಂತ ಕರಿತೀವಿ. ಯಾವ್ಯಾವು ಅಂದರೆ AI ಒಟ್ಟಿಗೆ ಕೂತಾಗ EA, EE, OA, OO ಈ ವವಲ್ಗಳು ಒಟ್ಟಿಗೆ ಕೂತಾಗ ಕೆಲವೊಂದಿಷ್ಟು ಪೆಕ್ಯುಲಿಯರ್ ಸ್ಪೆಸಿಫಿಕ್ ಒಂದಿಷ್ಟು ಸೌಂಡ್ಗಳನ್ನು ಕ್ರಿಯೇಟ್ ಮಾಡ್ತವೆ. ಅವು ಯಾವ ರೀತಿ ಇರುತ್ತೆ? ರೈನ್, ಬೋಟ್, ಮೀಟ್, ಸೀಡ್, ರೋಡ್, ಕೋಟ್, ಟ್ರೈನ್, ಟೀಮ್, ಮೂನ್, ಸ್ಲೀಪ್. ಓಕೆನಾ? ಸೊ ಈ ಒಂದಿಷ್ಟು ಇ ಅನ್ನುವಂಥ ವರ್ಡ್ ಆಗಲಿ, ಎ ಅನ್ನುವಂಥ ವರ್ಡ್ ಆಗಲಿ, ಅವು ಎರಡು ವವಲ್ಗಳು ಒಟ್ಟಿಗೆ ಕೂತಾಗ ಮಾತ್ರ ಅದು ಕ್ರಿಯೇಟ್ ಆಗುತ್ತೆ. ಸೊ ಇವುಗಳಿಗೆ ನಾವು ಏನಂತೀವಿ? ವವಲ್ ಟೀಮ್ಸ್ ಅಂತ ಕರಿತೀವಿ. ಸೊ ನೀವು ನೆನ್ಪಿಟ್ಕೋಬೇಕಾದಾಗ ಅಲ್ಲಿ AI ಬರ್ತಾ ಇದೆಯಾ, ಎ ಬರ್ತಾ ಇದೆಯಾ, OO ಡಬಲ್ ಇನ ಯಾವ ವವಲ್ ಟೀಮಲ್ಲಿ ಬರ್ತಾ ಇದೆಯಾ ಅನ್ನೋದ್ರ ಮೂಲಕ ಕೂಡ ನೀವು ಕೆಲವೊಂದಿಷ್ಟು ವವಲ್ ಟೀಮ್ಸನ್ನು ನೆನ್ಪಿಟ್ಕೊಂಡ್ರೆ ಉಳಿದಿರುವಂಥ ಎಲ್ಲ ವರ್ಡ್ಸ್ಗಳು ನಿಮಗೆ ಯಾಕೆ ಈ ರೀತಿ OAನೇ ಬರ್ತಾ ಇದೆ, ಇನೇ ಬರ್ತಾ ಇದೆ, OOನೇ ಬರ್ತಾ ಇದೆ ಅನ್ನುವಂತಹ ಸೌಂಡ್ಸ್ ಯಾಕೆ ಬರುತ್ತೆ ಅಂತ ಹೇಳಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್ ಈಸ್ ಆರ್ ಕಂಟ್ರೋಲ್ಡ್ ವರ್ಡ್ಸ್. ಆರ್ ಅನ್ನುವಂತಹ ಒಂದು ಕಾನ್ಸನೆಂಟ್ ಒಂದು ಇಡೀ ವರ್ಡನ್ನು ಕಂಟ್ರೋಲ್ ಮಾಡುತ್ತೆ. ಹೇಗೆ ಅಂದರೆ CAR, ಕಾರ್,
ಇಲ್ಲಿ ಖಾ ಅನ್ನೋಕ್ಕಿಂತನೂ ರ ಅನ್ನುವಂಥ ಉಚ್ಚಾರ ಜಾಸ್ತಿ ಸೌಂಡ್ ಆಗುತ್ತೆ. ಕಾರ್ಡ್. ಇಡೀ ಒಂದು ವರ್ಡ್ ಖಾ ಅನ್ನ ಸ್ಲೋ ಆಗಿ ನಾವು ಪ್ರೊನೌನ್ಸ್ ಮಾಡಿದರೆ ಆರ್ ಅನ್ನ ಒತ್ತಿ ಪ್ರೊನೌನ್ಸ್ ಮಾಡ್ತೀವಿ. ಕಾರ್ಡ್ ಕಾರ್ಡ್ ಆರ್ ಒತ್ತಿ ಕೇಳಿಸುತ್ತೆ ಅಲ್ಲಿ. ಓಕೆನಾ? ಅದೇ ಥರ ಬರ್ಡ್ ಬರ್ಡ್. ಸೊ ಇಲ್ಲಿ ಆರ್. ಟರ್ನ್ ಟರ್ನ್. ಫೋರ್ಕ್ ಫೋರ್ಕ್. ಕಾರ್ಡ್ ಕಾರ್ಡ್. ಸ್ಟಾರ್ಮ್ ಬರ್ನ್. ಪಾರ್ಕ್ ಡರ್ಟ್. ಕಾರ್ನ್. ಈ ಥರ ಇನ್ ಬಿಟ್ವೀನ್ ಈ ಒಂದು ಆರ್ ಅನ್ನುವಂಥ ಶಬ್ದ ಕೂತ್ಕೊಂಡು ಇಡೀ ವರ್ಡನ್ನು ಗವರ್ನ್ ಮಾಡುತ್ತೆ. ಅದು ಅದೇ ರೂಲ್ ಮಾಡುತ್ತೆ. ಸೊ ಅದನ್ನು ನಾವು ಅಲ್ಲಿ ಸೈಲೆಂಟ್ನೂ ಮಾಡ್ತಾ ಇಲ್ಲ, ಅದನ್ನು ನಾವು ಹೇಳಲೇಬೇಕಾಗುತ್ತೆ. ಆ್ಯಂಡ್ ಆ ಇಡೀ ಒಂದು ವರ್ಡ್ಗೆ ಅದು ಶೋವೇ ತರುತ್ತೆ. ಟರ್ನನ್ನು ನಾವು ಟರ್ನ್ ಅನ್ನೋಕ್ಕಾಗಲ್ಲ, ಟರ್ನೇ ಅನ್ಬೇಕು. ಅದನ್ನು ನಾವು ನೀಟಾಗಿನೇ ಪ್ರೊನೌನ್ಸ್, ಅದ್ರ ಮೇಲೆ ಸ್ಪೆಸಿಫಿಕ್ ಆಗಿ ಒಂದು ಸೌಂಡನ್ನು ಕೊಟ್ಟೆ ನಾವೇನು ಮಾಡಬೇಕಾಗುತ್ತೆ, ಅದನ್ನು ಪ್ರೊನೌನ್ಸ್ ಮಾಡಬೇಕಾಗುತ್ತೆ. ಸೊ ಅದನ್ನು ನಾವು ಪ್ಯಾಟರ್ನನ್ನು ಹೆಂಗೆ ಗುರ್ತಿಡಿಬೋದು ಅಂದರೆ AR ER IR OR UR ಇವಿಷ್ಟು ಪ್ಯಾಟರ್ನ್ಗಳು ನಿಮಗೆ ಗೊತ್ತಿದ್ದರೆ ಉಳಿದಿರುವಂತಹ ಬರುವಂಥ ಬೇರೆ ಯಾವುದೇ ಶಬ್ದದಲ್ಲಿ ಈ ಪ್ಯಾಟರ್ನ್ಗಳು ಬಂದರೆ ನೀವು ಅದೇ ಥರ ಉಚ್ಚಾರ ಮಾಡ್ಬೋದು, ಇಷ್ಟು ವರ್ಡ್ಸ್ ಗೊತ್ತಿದ್ರೆ. ಲೈಕ್ IR ಬಂದಾಗ ಬರ್ಡ್ ಓರ್ಡ್ ಅಂತ ಬರುತ್ತೆ, ಬರ್ಡ್. ಓಕೆನಾ? ಅದೇ ಥರ ಟರ್ನ್ ನೋಡಿ, ಇಲ್ಲಿ ಟರ್ನ್ ಆ್ಯಂಡ್ ಬರ್ನ್ ಆರ್ ಸಿಮಿಲರ್. UR ಸೌಂಡ್, UR ಅಂತ ಬಂದಾಗ ಟರ್ನ್ ಅರ್ನ್ ಟರ್ನ್. ಓಕೆನಾ? ಸೊ ಅರ್ನ್ ಅಂತ ಬರುತ್ತೆ. ಓಕೆ? ಅದೇ ಥರ ಬರ್ಡ್ ಅರ್ಡ್ ಅಂತ ಅಂದಾಗ ಬರ್ಡ್ ಅಂತ ಬರುತ್ತೆ. ಓಕೆ? ಸೊ ಸಿಮಿಲರ್ಲಿ ಫೋರ್ಕ್ ಆರ್ಕ್ OR ಅಂತ ಬಂದಾಗ ಕಾರ್ಡ್ ಆರ್ಡ್. ಇದು ಹೆಂಗೆ ಬಂತು, ಅದು ಆರ್ ಅಂತ ಬರುತ್ತೆ, ಆರ್ ಅರ್. ಓಕೆನಾ? ಸೊ ಈ ಒಂದಿಷ್ಟು ಪ್ಯಾಟರ್ನ್ ಆರ್ ಕಂಟ್ರೋಲ್ಡ್ ವರ್ಡಲ್ಲಿ ಪ್ಯಾಟರ್ನ್ಸ್ ಇದೆ. ಆ ಪ್ಯಾಟರ್ನ್ಸ್ ನೀವು ಒಂದು ಸಾರಿ ನೀವು ಗೊತ್ತಿಟ್ಕೊಂಡ್ರೆ ಆ ಒಂದು ವರ್ಡಲ್ಲಿ ಇನ್ ಬಿಟ್ವೀನ್ ನಿಮಗೆ OR ಬಂದಿದ್ರೆ, UR ಬಂದಿದ್ರೆ, ER AR ಬಂದಿದ್ರೆ ಅದನ್ನು ಹೆಂಗೆ ಉಚ್ಚಾರ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಬರೆಯೋವಾಗಲೂ ಕೂಡ ನಿಮಗೆ ಅದು ಅರ್ಥ ಆಗುತ್ತೆ. ಓಕೆನಾ? ಸೊ ದೀಸ್ ಆರ್ ಕಾಲ್ಡ್ ಆಸ್ ಆರ್ ಕಂಟ್ರೋಲ್ಡ್ ವರ್ಡ್ಸ್. ಓಕೆನಾ? ನೆಕ್ಸ್ಟ್ ಬರ್ತವೆ ಕಾನ್ಸನೆಂಟ್ ಬ್ಲೆಂಡ್ಸ್. ಯಾವ ಥರ ಕಾನ್ಸನೆಂಟ್ ಬ್ಲೆಂಡ್ ಆಗುತ್ತೆ ಅಂತಂದರೆ, ಇಲ್ಲಿ ಆಗಲೇ ಹೇಗೆ ಎರಡು ವೊವಲ್ಗಳು ಒಟ್ಟಿಗೆ ಪೇರ್ ಆಗಿ ಕುತ್ಕೊಳ್ತಾ ಇದ್ವೋ ಅದೇ ಥರ ಇಲ್ಲಿ ಎರಡು ಕಾನ್ಸನೆಂಟ್ ಶಬ್ದಗಳು ಒಟ್ಟಿಗೆ ಬ್ಲೆಂಡ್ ಆಗಿ ಒಂದು ಹಾರ್ಡ್ ಸೌಂಡನ್ನು ಪ್ರೊಡ್ಯೂಸ್ ಮಾಡುತ್ತೆ. ಹೇಗೆ ಅಂದರೆ ಈ BL CL DR GR TR PL SM ST ಈ ಎಲ್ಲವೂ ಏನು ಎರಡು ಕಾನ್ಸನೆಂಟ್ಗಳು ಬ್ಲೆಂಡ್ ಆಗ್ತಾ ಇದ್ದಾವೆ. ಅಂದರೆ BL ಆದಾಗ ಬ್ಲ ಕ್ಲ ಡ್ರ ಗ್ರ ಟ್ರ ಪ್ಲ ಸ್ಮ ಸ್ಟ ಅಂತ ಹೇಳಿ ಎರಡು ಒಟ್ಟಿಗೆ ಸೇರಿ ಒಂದು ಹಾರ್ಡ್ ಸೌಂಡನ್ನು ಕ್ರಿಯೇಟ್ ಮಾಡ್ತವೆ. ಹಾಗಿದ್ರೆ ಆ ಸೌಂಡ್ಗಳು ಯಾವ ಒಂದು ಸ್ಪೆಲ್ಲಿಂಗ್ಸಲ್ಲಿ ಕಾಣಿಸುತ್ತೆ ನಮಗೆ? ಬ್ಲ ಅಂತ ಬಂದಾಗ ಅದು ಬ್ಲ್ಯಾಕಲ್ಲಿ, ಕ್ಲ ಅಂತ ಬಂದಾಗ ಅದು ಕ್ಲ್ಯಾಪಲ್ಲಿ, ಫ್ರಾಗ್, ಸ್ಟಾಪ್, ಡ್ರ ಡ್ರಮ್, ಗ್ರ ಗ್ರೀನ್, ಪ್ಲಾಂಟ್, ಸ್ಮೈಲ್, ಟ್ರೇನ್, ಕ್ಲಾಕ್. ಈ ಥರ ಅವ್ರಿಗೇನಿಲ್ಲ, ಒತ್ತಕ್ಷರಗಳಿಲ್ಲ ಇಂಗ್ಲೀಷಲ್ಲಿ. ಇವಾಗ ಕ್ಲ ಬರಿಬೇಕು ಅಂದರೆ ನಾನು ಕನ್ನಡದಲ್ಲಿ ಹೆಂಗೆ ಬರಿತೀನಿ? ಕ್ಲ ಅಂತ ಬರಿತೀನಿ ಅಲ್ವಾ. ಡ್ರ ಬರಿಬೇಕು ಅಂದರೆ ಹೆಂಗೆ ಬರಿತೀನಿ? ಡ್ರ ಹಿಂಗೆ ಬರಿತೀನಿ. ಆ್ಯಂಡ್ ಬ್ಲಾ ಬರಿಬೇಕಂದ್ರೆ ಬ್ಲಾ ಅಲ್ವಾ. ಆ್ಯಂಡ್ ಕನ್ನಡದಲ್ಲಿ ನಾವು ಒತ್ತಿ ಒಂದು ಏನೋ ಹೇಳಬೇಕು ಅಂದರೆ ಅದಕ್ಕೇನೆ ಒತ್ತಕ್ಷರ ಅಂತ ಕರಿತೀವಿ ನಾವು. ಅಂದರೆ ಹಾರ್ಡ್ ಸ್ಟ್ರೆಸ್ ಮಾಡಿ ಹಾರ್ಡ್ ಸೌಂಡ್ ಮಾಡಿ ಕರೆಯುವಂಥವನ್ನ ನಾವು ಒತ್ತಕ್ಷರಗಳು ಅಂತ ಕರಿತೀವಿ. ಅದೇ ಒತ್ತಕ್ಷರಗಳು ಕನ್ನಡದಲ್ಲಿದ್ದಾವೆ, ಬಟ್ ಅವ್ರಿಗೆ ಇಂಗ್ಲೀಷ್ನವ್ರಿಗೆ ಒತ್ತಕ್ಷರಗಳಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಡಿ ಬರ್ದಿದ್ರೆ ಡಿ ಕೆಳಗಡೆ ಒಂದು ಚಿಕ್ಕ ಆರ್ ಥರ ಬರೆದ್ಬಿಟ್ರೆ ಅದನ್ನು ಡ್ರ ಅಂತ ಕರಿಬೋದು ಅಲ್ವಾ. ಸೊ ಆರ್ಗೆ ಅವ್ರಿಗೆ ಒತ್ತಕ್ಷರಗಳಿಲ್ಲ, ಅದನ್ನೇ ಈ ಆರ್ ಒತ್ತಕ್ಷರ ಕೊಡೋ ಬದಲು ಅವರು ಇಲ್ಲಿ ಪಕ್ಕ ಬರೀತಾರೆ. ಸೊ ದ್ಯಾಟ್ ಅವರು ನ ಆರ್ ಜೊತೆಗೆ ಸೇರಿಸಿ ಡ್ರ ಅಂತ ಕರಿಬೋದು ಅಂತ ಅಲ್ವಾ. ಸೊ ಡ್ರನ ಹೆಂಗೆ ಮಾಡ್ತಾರೆ? ಡ್ರೋನ್ ಹೇಳುವಾಗ DR ಬರೀತಾರೆ ಅವರು, ಡ್ರೋನ್ ಅಂತ. ನಾವು ಕನ್ನಡದಲ್ಲಿ ಡ್ರೋನ್ ಹೆಂಗೆ ಬರಿತೀವಿ ಗೊತ್ತಲ್ಲ? ಡ್ರೋ. ಸೊ ಡ್ರೋಕ್ಕೆ ಕೆಳಗಡೆ ನ ಒತ್ತಕ್ಷರ ಕೊಡ್ತೀವಿ, ಅಲ್ಲಿ ಡ್ರೋನ್ ಆಗುತ್ತೆ. ನಮ್ಮ ಹಾರ್ಡ್ ಒಂದು ಸೌಂಡ್ ಬಂದುಬಿಡುತ್ತೆ ವಿತ್ ಒತ್ತಕ್ಷರ. ಬಟ್ ಇಂಗ್ಲೀಷಲ್ಲಿ ಏನಾಗುತ್ತೆ? ದೇ ಡೋಂಟ್ ಹ್ಯಾವ್ ಒತ್ತಕ್ಷರಗಳು. ನಾನು ಫಸ್ಟ್ ವಿಡಿಯೋಲ್ಲೂ ಕೂಡ ಹೇಳಿದ್ದೀನಿ ಇದನ್ನೇ. ನೀವು ನಂದು ಫಸ್ಟ್ ವಿಡಿಯೋ, ನಮ್ಮ ಫಾರ್ ಇಂಗ್ಲೀಷ್ನ ಫಸ್ಟ್ ವಿಡಿಯೋ ನೀವು ಸರ್ಚ್ ಮಾಡಿದರೆ ನಾನು ಇದನ್ನೇ ಹೇಳಿದ್ದೀನಿ, ಪೂರ್ತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೆಂಗಂತ, ಯಾವ ರೀತಿ ಕನ್ನಡಕ್ಕೂ ಇಂಗ್ಲೀಷ್ಗೂ ಡಿಫ್ರೆನ್ಸ್ ಆಗುತ್ತೆ, ಯಾಕೆ ನಮಗೆ ಕನ್ನಡದಿಂದ ಇಂಗ್ಲೀಷ್ ಕಲಿಯೋಕ್ಕೆ, ಇಂಗ್ಲೀಷ್ಗೂ ಕನ್ನಡಕ್ಕೂ, ಕನ್ನಡ ಅಷ್ಟೇ ಅಲ್ಲ ಯಾರ್ಯಾರು ಮದರ್ ಟಂಗ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸ್ ಆಗಲಿ, ಹಿಂದಿ ಆಗಲಿ, ಟೋಟಲಿ ಇಂಡಿಯನ್ಸ್ಗೆ ನಮ್ಮ ಭಾಷೆ ಬಿಟ್ಟು ಇಂಗ್ಲೀಷ್ಗೆ ಜಂಪ್ ಆಗಬೇಕು ಅಂದರೆ ಯಾಕೆ, ಯಾವ ಕಾರಣಗಳಿಗೆ ಕಷ್ಟ ಆಗುತ್ತೆ ಅಂತ ನನ್ನ ಫಸ್ಟ್ ವಿಡಿಯೋದಲ್ಲೇ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದನ್ನು ಹೋಗಿ ನೀವು ಒಂದ್ಸಾರಿ ನೋಡಿಕೊಂಡ್ರೆ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ.
ಸೊ ಈ ಥರ ಒತ್ತಕ್ಷರಗಳು ಇಲ್ಲದೇ ಇರೋ ಕಾರಣಕ್ಕೆ ಕಾನ್ಸನೆಂಟ್ ಬ್ಲಂಟ್ಸ್ ಅಂತ ಹೇಳ್ತೀವಿ. ಸೊ ಎರಡು ವ್ಯಂಜನಗಳು ಸೇರಿಕೊಂಡು ಒಂದು ಹಾರ್ಡ್ ಸೌಂಡನ್ನು ಪ್ರೊಡ್ಯೂಸ್ ಮಾಡ್ತವೆ. ಸೊ ಅವುಗಳಿಗೆ ನಾವು ಈ ರೀತಿ ಎಕ್ಸಾಂಪಲ್ಸನ್ನು ಕೊಡ್ಬೋದು. ಓಕೆನಾ, ರೈಟ್. ಸೊ ಕಾನ್ಸನೆಂಟ್ ಡಯಾಗ್ರಾಫ್ಸ್ ಅಂತ ಕರಿತೀವಿ. ಓಕೆ, ಸೊ ಕಾನ್ಸನೆಂಟ್ ಡಯಾಗ್ರಾಫ್ಸ್ ಅಂತ ಅಂದರೆ ಈ ಒಂದಿಷ್ಟು ಸೌಂಡ್ಗಳು ಏನಾಗ್ತವೆ, ನಾನು ಹೇಳಿದ್ನಲ್ಲ ಆಗಲೇ ಎರಡು ಕಾನ್ಸನೆಂಟ್ಗಳು ಸೇರಿಕೊಂಡು ಒಂದು ವರ್ಡನ್ನು ಫಾರ್ಮ್ ಮಾಡ್ತೇವೆ ಅಂತ. ಇಲ್ಲಿ ಎರಡು ಕಾನ್ಸನೆಂಟ್ಗಳು ಸೇರಿಕೊಂಡು ಒಂದು ಹೊಸ ಶಬ್ದವನ್ನೇ ಅಂದರೆ ಹೊಸ ಅಕ್ಷರವನ್ನೇ ಹುಟ್ಟಾಕ್ತವೆ. ಅಂದರೆ ಇಂಗ್ಲೀಷಲ್ಲಿ ಸ ಇದೆ, ಸ. ಕನ್ನಡದಲ್ಲಿ ಹೆಂಗಿದೆ, ಎಷ್ಟು ಸಗಳಿದ್ದಾವೆ ಕನ್ನಡದಲ್ಲಿ. ಸ, ಶ, ಶ, ನಾವು ಹೇಳ್ತೀವಲ್ಲ ಸಕ್ಕರೆ ಸ, ಶಂಕ ಶ, ಷಟ್ಕೋನ ಶ ಅಲ್ವಾ. ಸ, ಶ, ಶ. ನಾವು ಬರೀ ನಾಲ್ಗೆ ಹಲ್ಲುಗಳ ಮೂಮೆಂಟಲ್ಲೇ ಈ ಡಿಫ್ರೆನ್ಸನ್ನು ಹೇಳ್ಬಿಡ್ತೀವಿ. ಸ, ಶ, ಶ, ಸ, ಶ, ಶ ಅಲ್ವಾ. ಸೊ ಒಂದು ಸ್ವಲ್ಪ ಮುಂದೆ ಹೇಳಿದ್ರೆ ಸ ಆಗುತ್ತೆ, ಹಿಂದೆ ಹೋಗಿ ಶ, ಇನ್ನೊಂದು ಸ್ವಲ್ಪ ಹಿಂದೆ ಹೋದರೆ ಶ ಆಗುತ್ತೆ. ಈ ಥರ ಸಿಸ್ಟಮ್ ಇಂಗ್ಲೀಷಲ್ಲಿ ಇಲ್ಲ. ಸೊ ಈ ಕಾರಣಕ್ಕೆ ಅವ್ರು ಅಂತ ಅಗೇನ್ ದೇ ವಿಲ್ ಟೇಕ್ ದ ಹೆಲ್ಪ್ ಆಫ್ ಕಾನ್ಸನೆಂಟ್ ವರ್ಡ್ ಟು ಮೇಕ್ ದೀಸ್ ಸೌಂಡ್ಸ್. ಅಂದರೆ ಶ, ಸಿಪ್ ಅಷ್ಟೇ ಬರೆದ್ರೆ, ಸಿಪ್ ಅಂದರೆ ಟೀ ಒಂದು ಸಿಪ್ ಕುಡಿಯೋದು, ಒಂದು ಗುಟುಕು ಅಂತೀವಲ್ಲ, ಅದಕ್ಕೆ ಇಂಗ್ಲೀಷಲ್ಲಿ ಸಿಪ್ ಅಂತೀವಿ. ಅದನ್ನೇ ಶಿಪ್ ಅಂದರೆ ಬೋಟ್ ಅಂತ ಅರ್ಥ, ಅಥವಾ ಶೀಪ್ ಅಂದರೆ ಕುರಿ ಅಂತ ಅರ್ಥ. ಸೊ ಈ ಶೀಪ್ ಬರೀಲಿಕ್ಕೆ ಅವ್ರ ಕಡೆ ಹೊಸ ಅಕ್ಷರ ಇಲ್ಲ, ಶೀಪ್ ಅಂತ ಬರೀಲಿಕ್ಕೆ. ಸೊ ಆ ಕಾರಣಕ್ಕೆ ಹೊಸ ಅಕ್ಷರನೂ ಇಲ್ಲ, ಆ್ಯಂಡ್ ಅದ್ರ ಜೊತೆಗೆ ಒತ್ತಕ್ಷರನೂ ಇಲ್ಲ, ಆಗಲೇ ಹೇಳ್ದಂಗೆ. ಸೊ ಈ ಹೊಸ ಒಂದು ಅಕ್ಷರನ ಹುಟ್ಟಾಕಬೇಕಲ್ಲ ಅವರು ಸ್ಪೆಲ್ಲಿಂಗಲ್ಲಿ, ಆವಾಗ ಎಚ್ನ ಒಂದು ಸಹಾಯ ತಗೊಳ್ತಾರೆ. ಸೊ ಅದನ್ನು ಏನು ಮಾಡ್ತಾರೆ, ಎಸ್ ಜೊತೆಗೆ ಎಚ್ಚನ್ನು ಆ್ಯಡ್ ಮಾಡಿ ಅದನ್ನು ಶ ಸೌಂಡ್ ಕೊಡ್ತಾರೆ ಅದಕ್ಕೆ. ಆವಾಗ ಅದೇನಾಗುತ್ತೆ, ಶಿಪ್ ಆಗುತ್ತೆ, ಶೀಪ್ ಆಗುತ್ತೆ, ಶೂ ಆಗುತ್ತೆ. ಓಕೆನಾ, ಈ ಥರ ನಾವು ಎರಡು ಕಾನ್ಸನೆಂಟ್ಗಳ ಡಯಾಗ್ರಾಫ್ ಅಂತ ಇದಕ್ಕೆ ಕರಿತೀವಿ. ಸೊ ಇದು ನೋಡಿ, ಚಾಟ್, ಛ ನೋಡಿ, ಅವ್ರಿಗೆ ಛ ಇಲ್ಲ, ನಮ್ಮ ಕನ್ನಡದಲ್ಲಿ ಛ, ಛ ಎರಡು ಛ ಸಿಗ್ತವೆ ನಿಮಗೆ. ಸೊ ಶಿಪ್, ಚಾಟ್, ಥಿನ್, ಟಿ, ಆ್ಯಕ್ಚುಲಿ ಟಿನ್ ಅಂದರೆ ಒಂದು ಬಾಕ್ಸ್ ಅಂತ ಅರ್ಥ, ಟಿನ್ ಅಂದರೆ. ಸೊ ಟಿನ್ನನ್ನು ಥಿನ್ ಮಾಡಬೇಕು, ಥ ಬರೀಬೇಕು ಅಂದರೆ ಅವ್ರಿಗೆ ಎಕ್ಸ್ಟ್ರಾ ಥ ಇಲ್ಲ. ನಮ್ಮ ಕಡೆ ಥ ಎರಡಿದೆ ಅಲ್ವಾ, ಅವ್ರ ಕಡೆ ಒಂದೇ ಟಿ ಇರೋದು. ಆ ಒಂದು ಟೀಯಲ್ಲಿ ಅವರು ಏನು ಮಾಡಬೇಕು, ಮೂಮೆಂಟ್ಸನ್ನು ಮಾಡಬೇಕು. ಅದೇ ಥರ ನಾವು ಇದನ್ನು ಟಿ ಎಚ್ಚನ್ನು ತಗೊಂಡು ಶಿಪ್ಪು ಮಾಡ್ತಾರೆ, ಎಚ್ಚನ್ನು ತಗೊಂಡು ಥಿನ್ನು ಮಾಡ್ತಾರೆ ಅವರು ಅಲ್ವಾ. ಸೊ ಶಿಪ್, ಥಿನ್. ಅದೇ ಥರ ದಿಸ್, ಥನು ಬರೀತಾರೆ, ದನು ಬರೀತಾರೆ. ದೇ ಡೂ ಹ್ಯಾವ್ ಡಿ ಇದೆ ಅವ್ರಿಗೆ, ಬಟ್ ಡಿ ಬರೆದ್ರೆ ಡಿಸ್ಅಡ್ವಾಂಟೇಜ್ ಅಂತ ಬರೆಯುವಾಗ ನಾವು ಡಿಸ್ ಅಂತೀವಲ್ಲ ಅದಾಗುತ್ತೆ. ಸೊ ಡ ಬೇಡ ಇಲ್ಲಿ ನಮಗೆ, ಧಿ ದ ಬೇಕು, ಡ ಬೇಡ ದ ಬೇಕು ಅಲ್ವಾ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ನಾವೇನು ಮಾಡ್ತೀವಿ, ಟಿ ಎಚ್ ಅನ್ನು ಆ್ಯಡ್ ಮಾಡಿ ದಿಸ್ ಅಂತ ಮಾಡ್ತೀವಿ. ಸೊ ಈ ಥರ ಎಚ್ನ ಸಹಾಯ ತಗೊಂಡು ಅದನ್ನು ಡಯಾಗ್ರಾಫ್ ಆ ಸೌಂಡ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಬೇರೆ ಬೇರೆ ಕಾನ್ಸನೆಂಟ್ ಜೊತೆಗೆ ಯೂಸ್ ಮಾಡ್ತಾರೆ. ಈ ಥರ ಸಮ್ಟೈಮ್ಸ್ ಥಿನ್ ಆದರೆ ಸಮ್ಟೈಮ್ಸ್ ದಿಸ್ ಆಗುತ್ತೆ, ಸಮ್ಟೈಮ್ಸ್ ಥ್ರಾಟ್ ಆಗುತ್ತೆ, ಸಮ್ಟೈಮ್ಸ್ ಥಾಟ್ ಆಗುತ್ತೆ, ಟಾಟ್ ಆಗುತ್ತೆ. ಓಕೆನಾ. ಸೊ ಈ ಥರ ನಮಗೆ ಎಚ್ ಸೌಂಡ್ಗಳನ್ನು ಬಾರೋ ಮಾಡ್ಕೋತಾರೆ, ಅದರ ಸಹಾಯ ತಗೊಂಡು ಹೊಸ ಅಕ್ಷರಗಳನ್ನು ಹುಟ್ಟಾಕ್ತಾರೆ. ಸೊ ಇಲ್ಲಿ PHONE, ಫೋನ್ ಮಾಡಬೇಕು ಅಂದರೆ ಬೇಕು ಅವ್ರಿಗೆ, ಫೋನ್. ಈ ಮಾಡ್ಕೊಳ್ಳೋಕ್ಕೆ ಎಚ್ನ ಸಹಾಯ ತಗೊಳ್ತಾರೆ. ವೇಲ್, ಚೇರ್, ಶಾಕ್, ಥಿಂಕ್, ಚೀಸ್ ಅಲ್ವಾ. ಈ ಥಗಳನ್ನು ದಗಳನ್ನು ಮಾಡ್ಕೊಳ್ಳೋಕ್ಕೆ ಅವರು ಏನು ಮಾಡ್ತಾರೆ, ಎಚ್ನ ಸಹಾಯ ತಗೋತಾರೆ. ಅವುಗಳನ್ನು ನಾವೇನು ಮಾಡ್ತೀವಿ, ಎರಡು ಕಾನ್ಸನೆಂಟ್ ಪಕ್ಕ ಎರಡು ಸೇರಿಸಿ ಒಂದು ಹೊಸ ಸೌಂಡನ್ನು ಅಂದರೆ ಹೊಸ ಅಕ್ಷರವನ್ನು ನಾವು ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ. ಸೊ ಇಲ್ಲಿ ಹೊಸ ಅಕ್ಷರ ಅಂದರೆ ಕನ್ನಡದಲ್ಲಿರುವ ಅಕ್ಷರಗಳಿಗೆ ನಾನು ಕಂಪೇರ್ ಮಾಡ್ತಾ ಇದ್ದೀನಿ. ಇಟ್ಸ್ ನಾಟ್ ಅ ನ್ಯೂ ಅಕ್ಷರ, ಇಂಗ್ಲೀಷಲ್ಲಿ ಅಕ್ಷರ ಅಲ್ಲ ಅದು, ಇಂಗ್ಲೀಷಲ್ಲಿ ಅವರು ಸೌಂಡ್ ಅಂತ ಅದನ್ನು ಹೇಳ್ತಾರೆ. ಹೊಸ ಸೌಂಡ್ ಹುಟ್ಟಾಕಬೇಕು ಅಂದರೆ ಅವ್ರು ಏನು ಮಾಡ್ತಾರೆ, ಎರಡು ಕಾನ್ಸನೆಂಟ್ಗಳ ಬ್ಲೆಂಡ್ ಮಾಡ್ತಾರೆ. ಓಕೆನಾ, ರೈಟ್. ಸೊ ಇಲ್ಲೇನಾಗುತ್ತೆ, ವರ್ಡ್ ಫ್ಯಾಮಿಲೀಸ್ ಅಂತ ಬರುತ್ತೆ ಒಂದು ಲಾಸ್ಟ್ ಪ್ಯಾಟರ್ನಲ್ಲಿ. ಸೊ ಕೆಲವೊಂದಿಷ್ಟು ಫ್ಯಾಮಿಲೀಸ್ ಅಂತ ನೋಡಿದಾಗ ಎಲ್ಲವಕ್ಕೆ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ, ಸೇಮ್ ಸ್ಪೆಲ್ಲಿಂಗ್. ಅವಷ್ಟು ಒಂದಿಷ್ಟು ಸ್ಪೆಲ್ಲಿಂಗ್, ಗ್ರೂಪ್ ಆಫ್ ಸ್ಪೆಲ್ಲಿಂಗ್ಸ್ ನೀವು ನೆನ್ಪಿಟ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಸ್ಪೆಲ್ಲಿಂಗ್ಸು ಅದೇ ಥರನೇ ಬರ್ತಾ ಹೋಗುತ್ತೆ ಅವುಗಳದ್ದು. ಸೊ ಎಕ್ಸಾಂಪಲ್, AT ಫ್ಯಾಮಿಲಿ, IGHT ಫ್ಯಾಮಿಲಿ ಅಂತ ಕರಿತೀವಿ. ಸೊ AT ಅಂದಾಗ ಕ್ಯಾಟ್, ಬ್ಯಾಟ್, ಹ್ಯಾಟ್, ಮ್ಯಾಟ್, ರ್ಯಾಟ್, ಸ್ಯಾಟ್, ಫ್ಯಾಟ್, ಪ್ಯಾಟ್, ಚಾಟ್, ಫ್ಲ್ಯಾಟ್. ಸೊ ಎಲ್ಲವೂ ನಾನು ಯಾಕೆ ಅದನ್ನೇ ಸ್ಪೀಡಾಗಿ ಹೇಳಿದೆ ಅಂದರೆ ನಿಮಗೆ ಕೇಳಿಸುವಾಗ ಗೊತ್ತಾಗಬೇಕು ಸಿಮಿಲರ್ ಸೌಂಡ್ ಆಗ್ತಾ ಇದೆ ಅಂತ ಹೇಳಿ. ಸೊ ಅದನ್ನು
ಆಟ್ ಫ್ಯಾಮಿಲಿ, 80 ಫ್ಯಾಮಿಲಿ ಅಂತ ಕರಿತೀವಿ. ಜಸ್ಟ್ 8 ಆ್ಯಡ್ ಮಾಡ್ತಾ ಹೋದರೆ ಕ್ಯಾಟ್, ಬ್ಯಾಟ್ ಅಥವಾ ಫ್ಲ್ಯಾಟ್ ಆಗ್ತಾ ಹೋಗುತ್ತೆ. ಸೊ ಇವುಗಳಿಗೆ 80 ಫ್ಯಾಮಿಲಿ ಅಂತಾರೆ. ಇದೇ ಥರ ತುಂಬ ಪ್ಯಾಟರ್ನ್ಸ್ ಇರುತ್ತೆ ಇಂಗ್ಲೀಷಲ್ಲಿ. ಅವುಗಳನ್ನು ನೀವು ಗ್ರೂಪಿಂಗ್ ಮಾಡಿಕೊಂಡು ನೆನ್ಪಿಟ್ಕೊಂಡು ಹೋದರೆ ನಿಮಗೆ ಈಸಿಯಾಗಿ ಸ್ಪೆಲ್ಲಿಂಗ್ ಬರೆಯೋಕ್ಕೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ವಿ ಸೇ ಅದೇ ಸಿಮಿಲರ್ ಆಗಿ IGHT ಫ್ಯಾಮಿಲಿ ಅಂತ ಹೇಳ್ತೀವಿ. IGHT ಬಂದಾಗ ಐಟ್ ಅನ್ನುವಂತಹ ಉಚ್ಚಾರ ಬರುತ್ತೆ. ಐಟ್, ಓಕೆ, ಐಟ್. ಸೊ ಲೈಟ್, ನೈಟ್, ಫೈಟ್, ಮೈಟ್, ರೈಟ್, ಡೈಟ್, ಸೈಟ್, ಫ್ಲೈಟ್, ಬ್ರೈಟ್, ಸ್ಲೈಟ್, ಐಟ್ ಅಂತ ಬರ್ತಾ ಹೋಗುತ್ತೆ. IGHT ಇಷ್ಟು ಅಕ್ಷರಗಳು ಸೇರಿ ಜಸ್ಟ್ ಐಟನ್ನು ಮಾಡಲಿಕ್ಕೆ ಬಳಸ್ತಾರೆ ಅವರು. ಆ ಒಂದು ಫ್ಯಾಮಿಲಿಯನ್ನು IGHT ಫ್ಯಾಮಿಲಿ ಅಂತ ಹೇಳಿ ಕರಿತೀವಿ. ಸೊ ಇಷ್ಟು ಬೇಸಿಕ್ ರೂಲ್ಸ್ ಇದು. ಇನ್ನು ಸಾಕಷ್ಟು ರೂಲ್ಸ್ ಬರುತ್ತೆ ಈ ಥರ. ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೇ ಮಾಡ್ತೀನಿ, ಸ್ಪೆಲ್ಲಿಂಗ್ ರೂಲ್ಸನ್ನೇ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ನಿಮಗೆ. ಸೊ ಈ 7 ಕೋರ್ ರೂಲ್ಸ್ ಇವು, ಅಂದರೆ ಬೇಸಿಕ್ ಟು ಬೇಸಿಕ್ ಎಲ್ರಿಗೂ ಗೊತ್ತಿರಬೇಕಾದಂತಹ ರೂಲ್ಸ್ಗಳು. ಇದರ ನೆಕ್ಸ್ಟ್ ಬರುವಂಥ ರೂಲ್ಸ್ಗಳು ಲೈಟಾಗಿ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ನಿಮಗೆ ಒಂಚೂರು ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಇದ್ದರೆ ಇಮ್ಮಿಡಿಯೇಟ್ಲಿ ನೀವು ಅದನ್ನು ಕ್ಯಾಚ್ ಮಾಡ್ಬೋದು. ಬಟ್ ನಿಮಗೆ ಏನೂ ಗೊತ್ತಿಲ್ಲ, ಇಂಗ್ಲೀಷಲ್ಲಿ ರೂಲ್ಸ್ ಗೊತ್ತಿಲ್ಲ, ನಮಗೆ ಸ್ಪೆಲ್ಲಿಂಗ್ ರೂಲ್ಸೇ ಗೊತ್ತಿಲ್ಲ ಅಂದರೆ ನೀವು ಈ 7 ಕೋರ್ ರೂಲ್ಸ್ನಾದರೂ ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ದ್ಯಾಟ್ ನಿಮ್ಮ ಸ್ಪೆಲ್ಲಿಂಗನ್ನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ, ವೈಲ್ಡ್ ರೈಟಿಂಗ್ ನಿಮಗೆ ಕಾನ್ಫಿಡೆನ್ಸ್ ಬರಬೇಕು ಅಂದರೆ ಓಕೆ ಇದು ಯಾಕೆ ಈ ಥರ ಬರ್ತಾ ಇದೆ ಅಂತ ಹೇಳಿ ನಿಮಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರಬೇಕು ಅಂದರೆ ಈ 7 ಕೋರ್ ರೂಲ್ಸನ್ನು ನೀವು ನೆನ್ಪಿಟ್ಕೊಳ್ಳೇಬೇಕು. ಸೊ ಹೋಪ್ ಇವು ಎಲ್ಲವೂ ಅರ್ಥ ಆಗಿದೆ. ಈ 7 ಕೋರ್ ಪ್ಯಾಟರ್ನ್ಸ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಮತ್ತೆ ಫ್ಯೂ ಮೋರ್ ಎಕ್ಸಾಂಪಲ್ಸ್, ಫ್ಯೂ ಮೋರ್ ಪ್ಯಾಟರ್ನ್ಸ್ ಜೊತೆಗೆ ಬರ್ತೀನಿ. ಅದ್ರ ಜೊತೆಗೆ ನೀವು ಮಾಡಬೇಕಾಗಿರೋದಿಷ್ಟೇ, ಇಲ್ಲಿ ನಾನು ಕೊಟ್ಟಂತಹ ಎಕ್ಸಾಂಪಲ್ಸನ್ನು ಬಿಟ್ಟು ಈ 7 ಕೋರ್ ಎಕ್ಸಾಂಪಲ್ಸ್ ಏನಿದ್ದಾವೆ, ಕೋರ್ ಟಾಪಿಕ್ಸ್ ಏನಿದ್ದಾವೆ, 7 ಟೈಪ್ಸ್ ಆಫ್ ವರ್ಡ್ಸ್ಗಳನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಅದೇ ಥರ ನಿಮಗೆ 7 ವರ್ಡ್ಸ್ಗಳು ಗೊತ್ತಿದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಆರ್ ಕಂಟ್ರೋಲ್ಡ್ ವರ್ಡ್ಸಲ್ಲಿ ನಿಮಗೆ ಯಾವ ವರ್ಡ್ ಗೊತ್ತು, ಇವೆಲ್ಲವನ್ನು ಬಿಟ್ಟು ನಿಮ್ಗೆ ಯಾವ ವರ್ಡ್ ಗೊತ್ತು. ಆ್ಯಂಡ್ ವೊವೆಲ್ ಟೀಮ್ಸಲ್ಲಿ ಇವೆಲ್ಲವನ್ನು ಬಿಟ್ಟು ನಿಮಗೆ ಯಾವ ವರ್ಡ್ ಗೊತ್ತು. ಅದೇ ಥರ 7 ಶಬ್ದಗಳ ಬಗ್ಗೆ ನಾನು ಇವಾಗ ಹೇಳಿದೆ. ಅದೇ ಥರ ಸಿಮಿಲರ್ ಪ್ಯಾಟರ್ನ್ಸಲ್ಲಿ ನಿಮಗೆ ಯಾವ 7 ಹೊಸ ಶಬ್ದಗಳು ಗೊತ್ತಿದ್ದಾವೆ ಅವುಗಳನ್ನು ಕಮೆಂಟ್ ಮಾಡಿ. ಅವು ಸರಿನಾ ತಪ್ಪಾ, ನಿಮ್ಮ ಸ್ಪೆಲ್ಲಿಂಗ್ ಸರಿನಾ ತಪ್ಪಾ ನಾನು ಹೇಳ್ತೀನಿ. ಓಕೆನಾ? ಹಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಸಿಗೋಣ. ಎಲ್ಲರ ಕಮೆಂಟ್ಗೂ ನಾನು ರಿಪ್ಲೈ ಮಾಡ್ತೀನಿ, ಕಮೆಂಟ್ ಮಾಡಿ. ಓಕೆ, ಸೊ ಹೋಪ್ ಯು ಲೈಕ್ ದಿಸ್ ಕ್ಲಾಸ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ಅಗೇನ್ ಮತ್ತೊಂದು ಸ್ಪೆಲ್ಲಿಂಗ್ ಟ್ರಿಕ್ ಜೊತೆಗೆ ನಾನು ಬರ್ತೀನಿ. ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಎವ್ರಿಥಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.